ಹೇಳು. All the best, Chica. All the best, Chica. Love you. All the best, Chica. ಭಾವಗಳ ಭೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. ರೀಸೆಂಟ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹನುಮಂತ್ ಅವರು ಬಂದಿದ್ರು. ಅವರಿಗೆ ಒಳ್ಳೆ ಜೋಡಿ ಆಗಿದೆ. ಹನುಮಂತನಿಗೆ ಮನೆಯನ್ನೆಲ್ಲ ಪರಿಚಯ ಮಾಡಿ ಕೊಟ್ಟದ್ದು ಹೌದು. ಚೆನ್ನಾಗಿ ಆಟ ಆಡಿ ಗೆದ್ದು ಬರ್ಲಿ ಅಂತ ಹೇಳ್ತಿದ್ದೇನೆ. ಶಿಕ್ಷಕರ ನಮ್ಮ ಜೊತೆ ಈಗ ಧನರಾಜಾಚಾರ್ಯ ಅವರ ತಂಗಿಯಂದ್ರು ಇದ್ದಾರೆ. ಧನರಾಜಾಚಾರ್ಯ ಅವರ ವಿಡಿಯೋಗಳನ್ನ ನೋಡಿರೋರಿಗೆ ಇವರ ಪರಿಚಯ ಇದೆ. ಪಿಂಕಿ ಇದ್ದಾರೆ ಮತ್ತೆ ದೇವಿಕಾ. ನಮಸ್ತೆ. ಹೇಳಿ, ಈಗ ನಿಮ್ಮ ಬ್ರದರ್ ಕನ್ನಡ ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿದ್ದಾರೆ, ಒಳ್ಳೆ ಆಟ ಕೂಡ ಆಡ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ? ನಮಗೆ ಫಸ್ಟ್ ಅವ ಬಿಗ್ ಬಾಸ್ ಹೋಗ್ತಾನೆ ಅಂತ ಹೇಳಿ ವಿಷಯ ಗೊತ್ತಾದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ನಮ್ಮ ಊರು ನಮ್ಮ ದಕ್ಷಿಣ ಕನ್ನಡವನ್ನು ರೆಪ್ರೆಸೆಂಟ್ ಮಾಡ್ತಿದ್ದೆ ನಾವು. ನಮ್ಮ ಕಾಲೇಜಲ್ಲಿ ಸಹ ಹೇಳ್ತಾರೆ, ನಾನು ಅವರಿಗೆ ಹೇಳ್ತೇನೆ ಸಪೋರ್ಟ್ ಮಾಡಿ ಧನರಾಜಿಗೆ ಅಂತ. ಬಿಗ್ ಬಾಸ್ ವೇದಿಕೆ ಕೂಡ ನೀವು ಹೋದ್ರಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್ ತುಂಬಾ ಚಂದ ಇತ್ತು ನಮಗೆ. ಅದೆಲ್ಲ ಫಸ್ಟ್ ಅಲ್ಲಿ ಅದೊಂದು ಇನ್ಸಿಡೆಂಟ್, ಅದೊಂಥರ ತುಂಬಾ ಬೇಜಾರಾಗಿತ್ತು. ಯಾವುದು ಅದೇ ಟ್ರೋಲ್ ಅದ್ರಲ್ಲಿ ನೀವು ಸಹ ಇದ್ರಲ್ಲ ದೊಡ್ಡ ಬಾಸ್ ವಿಷಯದಲ್ಲಿ. ಆ ವಿಡಿಯೋ ಹಾಕಿದ್ದು ಆ ವಿಡಿಯೋ ಹಾಕಿದ ನೋಡಿ ನಮಗೆ ಆಯ್ತು, ಆ ವಿಡಿಯೋ ಹಾಕಿದಾರೆ ಅಷ್ಟು ಚಂದ, ಬೇರೆ ಬೇರೆ ವಿಡಿಯೋಸ್ ಇತ್ತು ಅದೆಂತಕ್ ಹಾಕಿದ್ದಾರೆ ಅಂತ ಹೇಳಿ. ನಾನು ಸುದೀಪ್ ಸರ್ಗೆ ಸಾರಂಗಿ ಅಂತ ಹೀಗೆ ಮಾಡಿದ್ದೆ, ಅವ್ರು ಸಾರಂಗಿ ಅಂತ ಹೇಳಿ ಬ್ಯಾಕ್ ಮಾಡಿದ್ರು. ಅದನ್ನ ಮಾತ್ರ ಅವ್ರ ಎಡಿಟರ್ ಕಟ್ ಮಾಡಿದ್ರು. ಅದೊಂದು ಬೇಜಾರಾಯ್ತು. ನಾನು ಅದಕ್ಕೆ ಕಾಯ್ತಾ ಇದ್ದೆ ಶೋ ನೋಡುವಾಗ. ಆ ಕ್ಲಿಪ್ ಅನ್ನು ಸಪರೇಟ್ ಕಳಿಸಿಕೊಡ್ಲಿಕ್ಕೆ ಹೇಳುವಾಗಾದ್ರೆ. ಅದೇ ಪಿಂಕಿ, ನೀವ್ ಹೇಳಿ ನಿಮ್ಮ ಅಣ್ಣನ ಬಗ್ಗೆ, ಬಿಗ್ ಬಾಸ್ ಗೆ ಸೆಲೆಕ್ಟ್ ಆದದ್ದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಗೆ ಗೊತ್ತಿರ್ಲಿಲ್ಲ ಅವನು ಬಿಗ್ ಬಾಸ್ಗೆ ಹೋಗ್ತಾನೆ ಅಂತ. ಗೊತ್ತಾದಾಗ ಫುಲ್ ತುಂಬಾ ಖುಷಿ ಆಯ್ತು. ಮತ್ತೆ ಎಲ್ಲರಿಗಿಂತ ನಮ್ಗೆಲ್ಲ ನಾವು ಕಸಿನ್ಸ್ ತುಂಬಾ ಖುಷಿ ಪಟ್ವಿ. ನೀವು ರೀಲ್ಸ್ ಎಲ್ಲ ಮಾಡ್ತೀರಲ್ಲ, ಎಷ್ಟು ಸರ್ತಿ ಟೇಕ್ ಮಾಡಿ ಕೊಡ್ತಾರೆ ಅಣ್ಣ? ಎಷ್ಟು ಸರಿ ಹೇಳಿ ಕೊಡ್ತಾರೆ? ಅವ್ನು ತುಂಬಾ ಸತಿ ಹೇಳಿಕೊಡ್ತಾನೆ, ಅವ ತುಂಬಾ ಸತಿ ಹೇಳಿಕೊಡ್ತಾನೆ. ತಪ್ಪಾದ್ರೆ ಬೈತಾನೆ, ಮತ್ತೆ ಅಂದ್ರೆ ಅದ್ ಸರಿಯಾಗುವವರೆಗೆ ಬಿಡುದಿಲ್ಲ. ಕೋಪ ಬರೋ ಸೀನ್ ಎಲ್ಲ ಬಾರಿ ಒಳ್ಳೆ ಮಾಡ್ತಾರೆ. ಲ್ಯಾಪ್ಟಾಪ್ ಹೊಡೆದಾಕುದು, ಅಣ್ಣನಿಗೆ ರಿವೆಂಜ್ ತಗೊಳ್ಳೋ ಸೀನ್ ಎಲ್ಲ ಬಾರಿ, ಅದಕ್ಕೆಲ್ಲ ಜಾಸ್ತಿ ಪ್ರಾಕ್ಟೀಸ್ ಬೇಡ ಅಂತ. ಸರಿಯಾಗಿ ಅದೊಂದು ಕೆಲವೆಲ್ಲ ತುಂಬಾ ಅಂದ್ರೆ ತುಂಬಾ ಟೇಕ್ ಬೇಕು, ಕೆಲವೆಲ್ಲ ಅವಾಗವೇ ಆಗ್ತದೆ. ಮತ್ತೆ ಅಪ್ರಿಶಿಯೇಟ್ ಮಾಡ್ತಾನೆ ಬೇಗ ಆದ್ರೆ, ತುಂಬಾ ಲೇಟ್ ಆದ್ರೆ ಬೈತಾನೆ. ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಾ ಇದ್ದೀರಾ ನೀವು ವೋಟ್ ಮಾಡಿ ಅಣ್ಣನಿಗೆ? ನಾನು ಎಲ್ಲರ ಹತ್ರ ಸಹ ಹೇಳ್ತೇನೆ. ಅಂದ್ರೆ ನಮ್ಮ ಅಣ್ಣನಿಗೆ ಅಂದ್ರೆ ಕೇಳ್ತಾರೆ ನಮ್ಮ ಹತ್ರ, ನಿಮ್ಮಣ್ಣ ಬಿಗ್ ಬಾಸ್ಗೆಲ್ಲ ಹೋಗಿದಾರಲ್ಲ ಅಂತ. ಅವಾಗ ನಾವ್ ಹೇಳ್ತೀವಿ, ಅವನು ಇನ್ನೂ ಸಹ ಗ್ರ್ಯಾಂಡ್ ಫಿನಾಲೆಗೆ ಬರ್ಬೇಕಂದ್ರೆ ನೀವು ವೋಟ್ ಮಾಡ್ಬೇಕು, ಪ್ಲೀಸ್ ವೋಟ್ ಮಾಡಿ ಅಂತ ಹೇಳ್ತೇವೆ. ಈಗ ಹನುಮಂತ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಆಗಿ ಬಂದದ್ದು ಗೊತ್ತುಂಟಲ್ಲ, ಹನುಮಂತ ಮತ್ತೆ ಅಣ್ಣ ಬಹಳ ಒಂದು ಆತ್ಮೀಯ ಸ್ನೇಹಿತರಾಗಿ ಬಿಟ್ಟಿದ್ದಾರೆ. ಏನ್ ಹೇಳ್ತೀರಿ ಅದ್ರ ಬಗ್ಗೆ, ಅವರಿಬ್ಬರ ಸ್ನೇಹದ ಬಗ್ಗೆ? ಸೊ ಅವನಿಗೆ ಫಸ್ಟ್ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಆಗಿದ್ರು. ಆ ನಂತರ ಅವರೆಲ್ಲ ಅಂದ್ರೆ ಗೇಮ್ ಆಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಟಾಸ್ಕ್ ಅಂತ ಬಂದಾಗ, ಮತ್ತೊಂದು ಹತ್ರ ಫ್ರೆಂಡ್ಶಿಪ್ ಮಾಡುವಾಗ. ಸೊ ಇವನೆಲ್ಲೋ ಒಂದ್ ಕಡೆ ಚೂರು ಬೇಜಾರಾಗ್ತಿತ್ತು. ರೀಸೆಂಟ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹನುಮಂತ್ ಅವರು ಬಂದಿದ್ರು. ಅವರಿಗೆ ಒಳ್ಳೆ ಜೋಡಿ ಆಗಿದೆ. ಹನುಮಂತನಿಗೆ ಮನೆಯನ್ನೆಲ್ಲ ಪರಿಚಯ ಮಾಡಿ ಕೊಟ್ಟದ್ದು ಹೌದು. ಅದು ಅವತ್ತಿನಿಂದ ಒಂಥರ ಚಂದ ಉಂಟು ಎಪಿಸೋಡ್ಸ್ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಅಣ್ಣ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಅಣ್ಣನ ಕಾಮಿಡಿಗೆ ಕಿಚ್ಚ ಅವರೇ ನಗಾಡಿದ್ರು. ಅಲ್ಲಿ ಹೇಗಂತ ಹೇಳಿದ್ರೆ ಮಾತಾಡ್ಬೇಕು, ಒಂದು ಅವರಲ್ಲಿ ಸುದೀಪ್ ಅವರು ಮಾತಾಡುವಾಗ ರಪಕ ಮಾತಾಡ್ಬೇಕು, ಇನ್ಸ್ಟಂಟ್ ಆಗಿ ಮಾತಾಡ್ತಿದ್ದಾನೆ. ಸೊ ಅದೆಲ್ಲ ಖುಷಿ ಆಗ್ತದೆ ಮಾತಾಡುದು. ಕರ್ನಾಟಕದ ಜನತೆಗೆ ಅಣ್ಣನಿಗೆ ಸಪೋರ್ಟ್ ಮಾಡುವಂತೆ ರಿಕ್ವೆಸ್ಟ್ ಮಾಡಿ ಏನ್ ಹೇಳ್ತೀರಿ? ಅಣ್ಣ ಯಾವತ್ತು ಸ್ಟ್ರಾಂಗ್ ಆಗಿದ್ದ, ಈಗ ಸಹ ಸ್ಟ್ರಾಂಗ್ ಆಗಿದ್ದಾನೆ. ಸೊ ಅವ್ನು ಇನ್ನೂ ಚೆನ್ನಾಗಿ ಆಡ್ಬೇಕಂತ ಹೇಳಿದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಪ್ರತಿ ಸರ್ತಿ ನಾಮಿನೇಟ್ ಆದಾಗ ನಿಮ್ಮ ಓಟಿಂದ ಅವನನ್ನು ಸೇವ್ ಮಾಡಿ, ಹಾಗೆ ಅವನನ್ನು ಫಿನಾಲೆ ಅವರಿಗೆ ಬರುವವರೆಗೂ ನೀವು ಹೆಲ್ಪ್ ಮಾಡ್ಬೇಕು. ಅವನು ತುಂಬಾ ಸ್ಟ್ರಾಂಗ್ ಇದ್ದಾನೆ, ಮತ್ತೆ ಅವನಲ್ಲಿ ಕಾನ್ಫಿಡೆಂಟ್ ಉಂಟು, ಮತ್ತೆ ಅವ ಗೆದ್ದು ಬರ್ತಾನೆ. ಅದಕ್ಕೆ ಪ್ಲೀಸ್ ವೋಟ್ ಮಾಡ್ಬೇಕು. ನಿಮ್ಮ ಅಣ್ಣ ಫೈನಲಿಗೆ ಬರ್ಲೇಬೇಕು ಅಂತ ನಿಮ್ಮ ಆಸೆ ಇದ್ದೇ ಇರ್ತದೆ ಖಂಡಿತವಾಗಿ. ಅಣ್ಣ ಅಲ್ಲದೆ ಬೇರೆ ಯಾರು ಬರ್ಬೋದು ನಿಮ್ಮ ಪ್ರಕಾರ ಫೈನಲಿಗೆ ಅಣ್ಣನ ಜೊತೆ? ಹನುಮಂತ್ ಬರ್ಬೋದು, ತ್ರಿವಿಕ್ರಮ್, ಮಂಜು, ಭವ್ಯ ಬರ್ಬೋದು, ಇಲ್ಲದ್ರೆ ಶೋಭಾ ಶೆಟ್ಟಿ. ಭಾವಗಳ ಭೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು
ನಿನಗಾಗಿ ಕಾದೆ ಈ ಮೌನಕ್ಕೀಗ ಮಾಧುರ್ಯವಾದೆ ಹೊರತಾಗಿ ನಿನ್ನ ನಾ ಖಾಲಿಗಾದೆ ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ ಸೋಕಿ ನಿನ್ನ ಮೌನ ತಂಗಾಳಿನು ಹಾಡಾಗಿದೆ ಇನ್ನೂನು ಹೇಳೋದಿದೆ ನನಗೆ ಇನ್ನೂನು ಹೇಳೋದಿದೆ. ನಮ್ ಜೊತೆ ಈಗ ಧನರಾಜಾಚಾರ್ಯ ಅವರ ಚಿಕ್ಕಪ್ಪ ಮತ್ತೆ ಅವರ ಬ್ರದರ್ ಇದ್ದಾರೆ, ಜಗ್ಗ ಚಿಕ್ಕ ಇದ್ದಾರೆ, ಜಗದೀಶ್ ಆಚಾರ್ಯ ಮತ್ತೆ ವಿಶು ಇದ್ದಾರೆ, ವಿಶಸ್. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ಹೇಳಿ, ಈಗ ನಿಮ್ಮ ಅಣ್ಣನ ಮಗ ಧನರಾಜಾಚಾರ್ಯ ಅವರ ವಿಡಿಯೋದಲ್ಲೆಲ್ಲ ತುಂಬಾ ಸರ್ತಿ ನೀವು ಬಂದಿದ್ದೀರಿ. ಈಗ ಧನರಾಜಾಚಾರ್ಯ ಕನ್ನಡ ಬಿಗ್ ಬಾಸ್ಗೆ ಹೋಗಿದ್ದಾರೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಚೆನ್ನಾಗಿ ಆಟ ಆಡಿ ಗೆದ್ದು ಬರ್ಲಿ ಅಂತ ಹೇಳ್ತಿದ್ದೇನೆ. ಎಷ್ಟು ಖುಷಿ ಆಯ್ತು ನಿಮಗೆ ಈಗ ಧನರಾಜಾಚಾರ್ಯ ಅವರು ಬಿಗ್ ಬಾಸ್ ಸಿಲೆಕ್ಟ್ ಆದಂತ ಹೇಳಿದಾಗ? ಅಂದ್ರೆ ಏನಾಯ್ತು ನಿಮಗೆ? ಅಂದ್ರೆ ದೊಡ್ಡ ವೇದಿಕೆ, ಹೌದು, ಅದಕ್ಕೊಂದು ಒಂದು ಅವಕಾಶ ಬಂದದ್ದೇ ಒಂದು ತುಂಬಾ ಖುಷಿ. ಹೇಳಿ ಅಣ್ಣನ ಬಗ್ಗೆ. ತಮ್ಮ ತುಂಬಾ ವಿಡಿಯೋದಲ್ಲಿ ಬಂದಿದ್ದೀರಿ, ನೀವೇನ್ ಹೇಳ್ತೀರಿ ನಿಮ್ಮ ಅಣ್ಣನ ಬಗ್ಗೆ ಬಿಗ್ ಬಾಸ್ಗೆ ಹೋದದಕ್ಕೆ? ಹೋಗಿ ಎದ್ದು ಬರ್ಲಿ. ಆಕ್ಟಿಂಗ್ ಅಲ್ಲೆಲ್ಲ ಏನಾದ್ರು ನಿಮಗೆ ಅನುಭವ ಇತ್ತಲ್ಲ? ಧನರಾಜ್ ಅವರು ಏನಾದ್ರು ಹೇಳಿಕೊಟ್ಟು ಆಕ್ಟಿಂಗ್ ಮಾಡಿದ್ರೆ ಹೇಗೆ? ಅದ್ರ ಅನುಭವ ಅಂದ್ರೆ ಈ ಪ್ರೈಮರಿ ಸ್ಕೂಲ್ ಅಲ್ಲ ನಾವು ನಾಟಕ ಅದರಲ್ಲೆಲ್ಲ ಮಾಡ್ತಿದ್ದೇವೆ, ಮತ್ತೆ ಈ ಸಂಘ ಸಂಸ್ಥೆಯಲ್ಲೆಲ್ಲ ಮಾಡಿ ಗೊತ್ತಿದೆ. ಅದಕ್ಕೂ ಇದಕ್ಕೆ ವ್ಯತ್ಯಾಸ ಇದೆ. ನಾವು ಸ್ಟೇಜ್ ಅಲ್ಲೇ ಮಾಡುದು, ಹೌದು. ಇದ್ರಲ್ಲಿ ನಮಗೆ ಸ್ವಲ್ಪ ತಪ್ಪಿದ್ರೆ ಒಂದು ಟೇಕ್ ತಗೊಳ್ಳಿಕ್ಕೆ ಆಗ್ತದೆ, ಹೌದು ಹೌದು, ಅದಕ್ಕಿಂತ ಇದು ಈಸಿ ಅಂತ ಆಗ್ತದೆ. ಹೌದು. ತಮ್ಮ ಹೇಗೆ ಆಕ್ಟಿಂಗ್ ಗೆ ಅಂದ್ರೆ ವಿಡಿಯೋದಲ್ಲೆಲ್ಲ ಬಂದಿದ್ದೀರಿ, ನೀವು ಹೇಗೆ ಅಣ್ಣ ಹೇಳಿದ ಕೂಡ್ಲೆ ಬಂದ್ರು ಅಂತ? ತೊಡಗಿಸ್ಕೊಂಡಿದ್ದಾನೆ ಈಗ ಸ್ಕೂಲಲ್ಲೆಲ್ಲ ಕೆಲವು ನಾಟಕದಲ್ಲೆಲ್ಲ ಇದ್ದಾರೆ. ನಿಮಗೆ ಎಲ್ಲಾದ್ರೂ ಬಿಗ್ ಬಾಸ್ ಆಫರ್ ಬಂದ್ರೆ ಹೋಗ್ತೀರಾ ಜಗದೀಶ್ ಅವರು? ಯಾಕಂದ್ರೆ ನೀವು ಸಹ ಸೆಲೆಬ್ರಿಟಿಯೇ. ಅಂತ ಅವಕಾಶ ಬಂದ್ರೆ ಹೋಗುದಕ್ಕೆ ಖಂಡಿತ ಖಂಡಿತವಾಗಿ. ಯಾಕಂದ್ರೆ ಈ ಸರ್ತಿ ಒಬ್ರು ಜಗದೀಶ್ ಹೋಗಿದ್ದಾರೆ, ನೀವು ಸಹ ಜಗ್ಗ ಚಿಕ್ಕವರು ಹೋಗಿದ್ರೆ ಎಲ್ಲ ಸೈಲೆಂಟ್ ಆಗ್ತಿದ್ರು ಮೋಸ್ಟ್ಲಿ. ಇಲ್ಲ ಹಾಗೆ ಜಗ್ಗ ಚಿಕ್ಕವರು ಧನರಾಜ್ ತರವೇ ಪಾಪವ ಅಲ್ಲ ಸ್ವಲ್ಪ ವೈಲೆಂಟ್ ಇದ್ದೀರಾ ನೀವು? ಪಾಪ ಅಂದ್ರೆ ವ್ಯಾಲೆಂಟ್ ಅಲ್ಲಿ ಬೇಕಲ್ಲ, ವ್ಯಾಲೆಂಟ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಎಲ್ಲ ಬೇಕು, ಜೋರಿಗೆ ಜೋರ್ ಬೇಕು, ಜೋರಿಗೆ ಜೋರು, ಪಾಪ ಪಾಪ. ಬೇಕು, ಎಲ್ಲ ಬೇಕು. ಈಗ ಧನರಾಜ್ ಅವರ ಆಟದ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲಿವರೆಗೆ ಅವರು ಆಟ ಆಡಿಕೊಂಡು ಬಂದಿದ್ದಾರಲ್ಲ, ಅವನ ಪ್ರಯತ್ನ ಮಾಡ್ತಿದ್ದಾನೆ. ಅಂದ್ರೆ ಅದೇ ಈ ಜಗಲ್ಲೆಲ್ಲ ಇದ್ದಲ್ಲ ಅದರಲ್ಲಿ ಸ್ವಲ್ಪ ದೂರ. ಹೌದು, ತುಂಬಾ ಸೌಮ್ಯ ಸ್ವಭಾವ. ಹೌದು, ಯಾರಿಗೊಂದು ಹರ್ಟ್ ಮಾಡದೆ. ಯಾವ್ದಿಲ್ಲ. ಹೌದು ಹೌದು. ಅಂದ್ರೆ ನಮ್ಮದೇ ಕುಟುಂಬದಲ್ಲಿ ಬೆಳ್ದವಲ್ಲ, ಅಂತ ಜಗಲದ್ದೆಲ್ಲ ಯಾವ್ದಕ್ಕೆ ಹೋದವಲ್ಲ, ಅಂತದ್ದು ನಮ್ಮಲ್ಲಿ ಇಲ್ಲ. ಹೌದು. ಹಾಗೆ ಜಗಳ ವಿಷಯದಲ್ಲಿ ಬಂದ್ರೆ ಸ್ವಲ್ಪ ದೂರವಿರ್ತಾನೆ ಅವ. ಅಂದ್ರೆ ಇಂತ ಆಟೋಟ ಸ್ಪರ್ಧೆ ಈ ಕಾಮಿಡಿ ಅದ್ರಲ್ಲಿ ಎಲ್ಲ ಸ್ವಲ್ಪ ಎದ್ದು ಬರ್ತಾನೆ. ಆದ್ರೆ ಒಳ್ಳೆ ಆಟ ಆಡ್ತಾ ಇದ್ದಾರೆ. ಈಗ ನೀವು ಇಲ್ಲಿವರೆಗೆ ಎಷ್ಟು ಇದ್ರಲ್ಲಿ ರೀಲ್ಸ್ ಅಲ್ಲಿ ಶಾರ್ಟ್ಸ್ ವಿಡಿಯೋದಲ್ಲೆಲ್ಲ ಆಕ್ಟಿಂಗ್ ಮಾಡಿದ್ದೀರಿ? ಅಂದ್ರೆ ಅವನ ಒಂದು ರೀಲ್ಸ್ ಅಲ್ಲಿ ಒಂದು ಅರ್ಧ ಸೀರೀಸ್ ಅಲ್ಲಿ ನಾನು ಇದ್ದೇನೆ, ಹೆಚ್ಚಾಗಿ ಬರ್ತಿದ್ದೇನೆ ನಾನು. ಅಂದ್ರೆ ವಿಡಿಯೋ ಮಾಡಿ ಕರೆಯುವಾಗ ನಾ ಬರ್ತೇನೆ, ನನ್ನ ಕೆಲಸ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಬರ್ತಾನೆ. ಬರ್ತೀರಿ? ಸ್ವಲ್ಪ ಸಪೋರ್ಟ್ ಬೇಕಲ್ಲ, ಸಪೋರ್ಟ್ ಬೇಕು. ನಮ್ಮ ಮನೆ ಮಗ. ಹೌದು. ಹೊರಗೆ ನಿಮಗೂ ಕೂಡ ಅಭಿಮಾನಿಗಳಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಜನಗಳು ಗುರುತಿಸಿ ಮಾತಾಡ್ತಾರೆ ಕೆಲವೊಂದ್ಸರ್ತಿ. ತುಂಬಾ ಕಡೆ ಈಗ ಹೋದೆಲ್ಲ ತುಂಬಾ ಕಡೆ ಗುರುತಿಸಿ ಮಾತಾಡ್ತಾರೆ, ತುಂಬಾ ಖುಷಿ ಆಗ್ತದೆ. ಅಂದ್ರೆ ನಮ್ಮ ಬಗ್ಗೆ ಒಂದೊಳ್ಳೆ ಒಂದು ಅಭಿಪ್ರಾಯ, ಹಾಗೆ ನಾವು ಮಾಡೋ ವಿಡಿಯೋದಲ್ಲಿ ಅದೊಂದು ಸಂದೇಶ ಎಲ್ಲ ಇರ್ತದೆ. ಈಗ ನಿಮ್ದೆ ಅಪ್ಪ ಅಮ್ಮಗನ ತುಂಬಾ ಸರ್ತಿ ಶಾಲೆಗೆ ರಜೆ ವಿಷಯದಲ್ಲಿ ನೀವು ಜೋರು ಮಾಡುದು, ಅದ್ರ ಬಗ್ಗೆ. ಹೌದೌದು. ನಿಮಗೆ ಅದ್ರಲ್ಲಿ ಇಷ್ಟ ಫೇವ್ರೇಟ್ ವಿಡಿಯೋ ಯಾವುದು ಜಗದೀಶ್ ಅವರೇ? ಸ್ಕೂಲಿಗೆ ಹೋಗುವ ಕಾಮಿಡಿ ರಜೆ ನೀವು ಹೋದಾಗ ರಜೆ ಸಿಗುದಿಲ್ಲ ಅದು? ಅಂದ್ರೆ ಶಾಲೆಗೆ ಫೀಸ್ ಕಟ್ಟುದು ನಾನು, ಹೌದು, ಶಾಲೆಗೆ ರಜೆ ಇದ್ರೆ ಹೋಗು ಅಂತ ಹೇಳುದು. ಅಂದ್ರೆ ಕೆಲವೊಂದು ಸ್ಪಾಟ್ ನಮಗೆ ಬರ್ತದೆ. ಒಂದು ಬಾವಿಗೆ ಒಂದು ಹಾರದ ಸೀನ್ ಒಂದು ಮಾಡಿದ್ರಲ್ಲ ಅಲ್ಲಿ? ಹೌದು, ಅದು ನಿಮ್ಮ ಮಾಡಿದ್ದು. ಒಂದು ಹಗ್ಗ ಇಳಿಯುವಾಗ ಸಾಂಗ್ ಬಿಡುದು. ಹೌದು. ಈ ಧನರಾಜನ್ನ ನೀವು ಸಣ್ಣದೇ ನೋಡಿಕೊಂಡು ಬಂದಿದ್ದೀರಿ, ಅವನ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಗೂಢನಡತೆ ಮತ್ತೆ ಇಲ್ಲಿವರೆಗೆ ಒಂದು ಧನರಾಜ್ ಬೆಳೆದ ಒಂದು ಪರಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಅಂದ್ರೆ ಅವ ಸ್ಟಾರ್ಟಿಂಗ್ ಇದ್ರಲ್ಲಿ ಈಗ ಸ್ಕೂಲಿಂದ ಹಿಡಿತು ಕಾಲೇಜಲ್ಲೆಲ್ಲ ಒಳ್ಳೆ ಒಂದು ನಾಗವಲ್ಲಿ ನಟನೆ ಎಲ್ಲ ಮಾಡ್ತಾರೆ. ಹೌದು ಹೌದು, ನಾಗವಲ್ಲಿ ಇಲ್ಲಿ ವಿವೇಕಾನಂದ ಕಾಲೇಜ್. ಹೌದು, ಅದರಲ್ಲಿ ತುಂಬಾ ಫೇಮಸ್ ಆಗಿದೆ. ಯೂಟ್ಯೂಬ್ ಚಾನಲ್ ಮಾಡಿ ಸ್ವಲ್ಪ ಅದ್ರಲ್ಲಿ ಒಂದು ಟೈಮ್ ಇದಕ್ಕೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಹಾಗೆ ಅದರಿಂದ ಇದ್ದು ಇದಕ್ಕೆ ಬಂದ. ಹಾಗೆ ನಿಮ್ಮ ಮಗ ಕೂಡ ನಟನೆ ಮಾಡ್ತಾರೆ, ಅದರ ಬಗ್ಗೆ ಏನ್ ಹೇಳ್ತೀರಿ? ಚೆನ್ನಾಗಿ ಮಾಡ್ತಾನೆ, ಬಟ್ ಸ್ವಲ್ಪ ಬರುವುದು ಕಮ್ಮಿ, ಎಲ್ಕೊಂಡು ಬರ್ಬೇಕು ಅವನು. ಆಗುದಿಲ್ಲ ಮತ್ತೆ ಮಾಡ್ತಾನೆ. ಅದೇ ಅದೇ ಧನರಾಜ್ ಅವರಿಗೆ ಅಭಿಮಾನಿಗಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ವೋಟ್ ಎಲ್ಲ ಮಾಡ್ತಾ ಇದ್ದಾರೆ, ಅವರಿಗೆ ಏನ್ ಹೇಳ್ತೀರಿ? ಅಂದ್ರೆ ಈಗ ಇವಾಗ್ಲೇ ತುಂಬಾ ಜನ ಒಳ್ಳೆ
ಸಪೋರ್ಟ್ ಮಾಡಿದ್ದಾರೆ. ವೋಟ್ ಆಗ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅದೆಲ್ಲ ಮಾಡುದ್ರಲ್ಲಿ ಹ್ಮ್ ಇನ್ನು ಕೂಡ ಇವನಿಗೆ ತುಂಬಾ ಸಪೋರ್ಟ್ ಮಾಡಿ ಇವನೊಂದು ಗೆದ್ದು ಬರುವ ಹಾಗೆ ಆಗ್ಬೇಕು ಬಿಗ್ ಬಾಸ್ ಅಲ್ಲಿ. ಹೌದು ನಮಗೆ ಎಲ್ಲರಿಗೂ ಹೆಮ್ಮೆ ಎಂದು. ಹೌದು. ಈಗ ನೀವು ಮೂಲತಃ ವಿಶ್ವಕರ್ಮರು, ಚಿನ್ನದ ಕೆಲಸ ಮಾಡುವವರು. ಹೌದು. ಸೊ ಏನ್ ಅಭಿಮಾನಿಗಳು ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಏನಾದ್ರು ಸ್ವಲ್ಪ ಆಫರ್ ಏನಾದ್ರು ಕೊಡ್ತೀರಾ? ಅದ್ರ ಬಗ್ಗೆ ಏನಾದ್ರು? ಚಿನ್ನದಲ್ಲ ಹೌದು ಸಪೋರ್ಟ್ ಮಾಡ್ಲಿ, ಇವಾಗ ಗೆದ್ದು ಬರ್ಲಿ. ಹೌದು. ಕೆಲವು ವಿಡಿಯೋದಲ್ಲೆಲ್ಲ ಅಪ್ಪ ಜೋರ್ ಮಾಡ್ತಾರಲ್ಲ, ನಿಜ ಜೀವನದಲ್ಲಿ ಸಹ ಹಾಗೆ ಇದ್ದಾರಪ್ಪ? ಜೋರ್ ಮಾಡ್ತಾರ? ಫ್ರೆಂಡ್ಲಿ ಅಪ್ಪ ಹೇಗೆ? ಫ್ರೆಂಡ್ಲಿ ಹಾ ಕೆಲವೊಮ್ಮೆ ಬರ್ತಾರೆ. ಬೈತಾರ ಓದದಿದ್ರೆ? ಅಲ್ಲ, ತಪ್ಪು ಮಾಡಿದ್ರೆ ಅಂದ್ರೆ ಮಕ್ಕಳಿಗೆ ಎಲ್ಲವೂ ಬೇಕು, ಪ್ರೀತಿ ಬೇಕು, ಜೋರು ಬೇಕು. ತಪ್ಪು ಮಾಡಿದಲ್ಲಿ ನಾವು ತಿದ್ದಲಿಕ್ಕೆ ಜೋರು ಮಾಡುದು. ಅಲ್ಲಿಯೇ ಸರಿ ಆಗುತ್ತೆ. ಹೌದು. ಈಗ ನಿಮ್ಮ ಶಾಲೆಯಲ್ಲೆಲ್ಲ ಅಣ್ಣನ ಬಗ್ಗೆ ಯಾವ ಶಾಲೆಗೆ ಹೋಗುದು? ರಾಮಕೃಷ್ಣ. ಅಣ್ಣನ ಬಗ್ಗೆ ಎಲ್ಲ ಕೇಳ್ತಾರ? ಈಗ ಬಿಗ್ ಬಾಸ್ ಗೆ ಹೋದದ್ದು ಅಲ್ಲಿ ಎಲ್ಲ ಹೇಳ್ತೀರಾ ನೀವು? ನಿಮ್ಮ ಫ್ರೆಂಡ್ಸ್ ಹತ್ರ ವೋಟ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತೇನೆ. ಎಷ್ಟು ಪ್ರಚಾರ ಮಾಡ್ತೀರಿ? ಅಣ್ಣ ಗೆಲ್ಬೇಕಲ್ಲ. ಮತ್ತೆ ಏನ್ ಹೇಳ್ತೀರಿ ಅಣ್ಣನ ಅಭಿಮಾನಿಗಳಿಗೆ? ಅಣ್ಣ ಗೆದ್ದು ಬರ್ಬೇಕು ಅಂತ ನಿಮ್ಮ ಆಸೆ ಇರ್ತದೆ, ಏನ್ ಹೇಳ್ತೀರಿ? ವೋಟ್ ಮಾಡಿ ಆಗುವಷ್ಟು 100 ವೋಟ್ ಮಾಡಿ ಅಂತ. ಈಗ ಅದೇ ಹೋದಲ್ಲೆಲ್ಲ ಇದೆ ಅಂದ್ರೆ ಇವನ ಬಗ್ಗೆ ಒಂದು ಸಪೋರ್ಟ್ ಮಾಡ್ಲಿಕ್ಕೆನೆಲ್ಲ ಬೇಡ್ಕೊಳ್ಳುದು ಎಲ್ಲರಲ್ಲಿ ಸಹ. ಅಂದ್ರೆ ವೋಟ್ ಮಾಡಿ, ಮತ್ತೆ ಎಲ್ಲದಕ್ಕಿಂತ ಜಾಸ್ತಿ ಇವನ ಫ್ರೆಂಡ್ಸಿನವರು ಕೂಡ ಕಾಲೇಜ್ ಮೇಟ್ ಅದೇ ಹರ್ಷಿತ್, ಕಿಶೋರ್ ಮತ್ತೆ ರಾಜೇಶ್ ಎಲ್ಲ ತುಂಬಾ ಅದರ ಬಗ್ಗೆ ಇನ್ವಾಲ್ವ್ ಆಗ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೆ ಅಕ್ಕನ ಮಗ ಸೂರಜ್ ಅಂತ ಇದ್ದಾನೆ, ಅವಸ ಮೊನ್ನೆಯಿಂದ ಈಗ ಇದರ ಜೊತೆನೇ ಇದ್ದಾನೆ ಎಲ್ಲ ಸಪೋರ್ಟ್ ಮಾಡ್ಲಿಕ್ಕೆಲ್ಲ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸರಿ, ಓಕೆ.